ನಮ್ಮ ಉತ್ತರ ಕರ್ನಾಟಕಗಳಲ್ಲಿ ಇವತ್ತಿಗೂ ಕೆಲವೊಂದು ಹಳ್ಳಿಗಳಿಗೆ ರಸ್ತೆ ಇಲ್ಲ ಸರ್. ಇಲ್ಲಿಯೇ ಹುಟ್ಟಿ ಬೆಳೆದವರು ಅಲ್ಲಿ ಬೆಂಗಳೂರು ಹೋದ್ಮೇಲೆ ಅಲ್ಲಿಯವ್ರು ಆಗ್ಬಿಡ್ತಾರ. ಛೋಟಾ ಮುಂಬೈ ಅಂತೇಳಿ ಕರ್ನಾಟಕದಾಗ ನೀವು ಕರಿತೀರಿ, ಬಟ್ ನಮ್ದು ಏನೈತೆ ಐಟಿ ಬಿಟಿ ಐತಿಯೋ ಏನೈತಿ, ಬಂಗಾರ ಬೆಳೆಯುವಂತ ನಾಡಿನಲ್ಲಿ ನಾವು ಹುಟ್ಟಿದೇವೆ, ನಮಗ್ ನೀರಿಲ್ಲ, ಒಂದ್ ಅದಕ್ಕೆ ಯೋಜನೆ ಸರಿಯಾಗಿಲ್ಲ. ಹುಬ್ಳಿ ಧಾರವಾಡ ನಿಂತ್ರ ಎಷ್ಟು ತೆರಿಗೆ ಹೋಗ್ತದೆ ಸರ್, ಮತ್ ನೀವು ಅದಕ್ಕೆ ಏನೂ ರಿಟರ್ನ್ ಸೋರ್ಸ್ ಕೊಡುದಿಲ್ಲ ಅಂದ್ರೆ ನಿಮ್ಮಿಂದ ಬೆನ್ನತ್ತಿ ಏನ್ ಪ್ರಯೋಜನ ಐತೆ ನಮಗ? ಕನ್ನಡ ಚಲನಚಿತ್ರ ರಂಗದಲ್ಲಿ ನೀವು 12 ಶೆಲ್ ಬ್ಯಾಟ್ರಿ ಹಚ್ಚಿ ಹುಡುಕಾಡಿದ್ರು ಒಂದು ಉತ್ತರ ಕರ್ನಾಟಕ ನಾಯಕ ನಟ ಕಾಣುದಿಲ್ಲ. ಪಿಕ್ಚರ್ ಆಕ್ಟರ್ ಗಳನ್ನ ದೇವ್ರಂತ ಪಾಲನೆ ಮಾಡುವ ಮಂದಿನ ನಮ್ಮವರು. ಪ್ರತ್ಯೇಕ ಉತ್ತರ ಕರ್ನಾಟಕ ಕೊಟ್ಟು ನೋಡ್ರಿ, ಲುಂಗಿ ದೋತ್ರ ಹಾಕೊಂಡು ಸರ್ಕಾರ ಹೆಂಗ್ ನಡೆಸಬೇಕು ಅನ್ನುವಂಥದ್ದು ಅವ್ರು ಕಲಿಸಿ. ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯದ ಕೂಗು ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಇವತ್ತು ಏನಂತಂದ್ರೆ ಹುಬ್ಬಳ್ಳಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಹಾಗೂ ವಿವಿಧ ಒಕ್ಕೂಟಗಳ ಇಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಒಂದು ಸಭೆ ಕೂಡ ಮಾಡಿರ್ತಕ್ಕಂಥದ್ದು. ನಮ್ಮ ಉತ್ತರ ಕರ್ನಾಟಕ ಅಂತ ಬಂದಾಗ ಸುಮಾರು 13 ಜಿಲ್ಲೆಗಳಂತೇನು ಈಗ ಸಂಘಟನೆಕಾರರು ಹೇಳ್ತಾ ಇರ್ತಕ್ಕಂಥದ್ದು. ಆ 13 ಜಿಲ್ಲೆಗಳಿಗೆ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ದಕ್ಷಿಣ ಕನ್ನಡದಲ್ಲಿರ್ತಕ್ಕಂಥ ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು. ಉದಾಹರಣೆಗೆ ಬೆಂಗಳೂರು ಇರ್ತಕ್ಕಂಥ ಅಭಿವೃದ್ಧಿಗೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಈಗಾಗಲೇ ಮೀಸಲಿಡ್ತೀರಿ, ಆದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗ ಅಂತ ಬಂದಾಗ ಯಾಕೆ ತಾರತಮ್ಯ ಮಾಡ್ತೀರಿ ಅಂತೇಳಿ ಸಾಕಷ್ಟು ಇಲ್ಲಿರ್ತಕ್ಕಂಥ ಸಂಘಟನೆಕಾರರು ಹೇಳ್ತಾ ಇದಾರೆ. ಅವ್ರನ್ನೇ ಮಾತಾಡ್ಸ್ಕೊಂಡು ಬರೋಣ. ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಏನೇನು ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಬೇಡಿಕೆಗಳಿದೆ ಅಂತೇಳಿ ಅವ್ರನ್ನೇ ಮಾತಾಡ್ಸೋಣ. ಏನ್ ಸರ್ ಪ್ರತ್ಯೇಕ ರಾಜ್ಯ, ಏನ್ ಹೋರಾಟ ಇದೆ? ಒಂದು ತಮ್ಮ ವಾಹಿನಿ ಮೂಲಕವಾಗಿ ಒಂದು ಸಣ್ಣ ವಿನಂತಿ ನಾವು ಹೇಳ್ತೀವಿ. ಬಹಳ ದೊಡ್ಡ ವಿಷಯಗಳನ್ನ ಈಗ ಕುಮಾರಣ್ಣ ಎಲ್ಲ ತಮಗೆ ತಿಳಿಸಿ ಹೇಳಿದಾರ. ಒಂದೇ ಒಂದು ಕನ್ನಡ ಚಲನಚಿತ್ರ ರಂಗದಲ್ಲಿ ನೀವು 12 ಶೆಲ್ ಬ್ಯಾಟ್ರಿ ಹಚ್ಚಿ ಹುಡುಕಾಡಿದ್ರು ಒಂದು ಉತ್ತರ ಕರ್ನಾಟಕದ ಒಂದು ನಾಯಕ ನಟ ಕಾಣುದಿಲ್ಲ. ಎಂತ ದೌರ್ಬಲ್ಯ ಅಂದ್ರೆ ನಮ್ಮ ಹೆಚ್ಚು ಪಿಕ್ಚರ್ ನೋಡುದ ನಮ್ಮ ಮಂದಿ, ಪಿಕ್ಚರ್ ಆಕ್ಟರ್ಗಳನ್ನ ದೇವ್ರಂತ ಪಾಲನೆ ಮಾಡೋ ಮಂದಿನ ನಮ್ಮವ್ರು ಉತ್ತರ ಕರ್ನಾಟಕ ಮಂದಿ. ಒಂದ ಅಲ್ರಿ, ಕಲಾ ಸರಸ್ವತಿ ಹುಟ್ಟಿದ ನಾಡಂತಾರ ನಮ್ದು. ನಾಟಕಗಳ ನಮ್ಮಲ್ಲಿಂದ ಹುಟ್ಟಿದ್ವು, ನಮ್ಮಲ್ಲಿಂದ ಬೆಳೆದಿದ್ವು, ನಮ್ಮಲ್ಲಿಂದನ ಪಾಲನೆ ಪೋಷಣೆ. ಇವತ್ತಿಗೂ ಚಲನಚಿತ್ರ, ಯಾವುದೇ ಚಲನಚಿತ್ರ ಇರ್ಲಿ, ಯಾವುದೇ ಭಾಷೆದಾಗ ಹೇಳ್ತೀನಿ ನಾನು ನಿಮ್ಗೆ, ನಡಿಬೇಕಂದ್ರೆ ಉತ್ತರ ಕರ್ನಾಟಕದಾಗ ನಡೆದ್ರೆ ಜೀವಂತ ಕರ್ನಾಟಕ ಪೂರ್ತಿ ನಡೆದಂಗ ಅಂತಾರ. ಈಗ ಉದಾಹರಣೆ ತಾವು ಕೇಳಿದ್ದು ಸತ್ಯ ಏನಂದ್ರೆ, ಉತ್ತರ ಕರ್ನಾಟಕ ನಿಮ್ಗೆ ಪ್ರತ್ಯೇಕವಾಗಿ ಯಾಕೆ ಬೇಕಂತಂದ್ರೆ ಇದು ಕೈಗನ್ನಡಿ. ಒಂದು ಚಲನಚಿತ್ರ ನಾಯಕ ನಟ ಉತ್ತರ ಕರ್ನಾಟಕದವ್ ಇಲ್ಲ. ಇಂಥ ದೌರ್ಭಾಗ್ಯ. ಉತ್ತರ ಕರ್ನಾಟಕ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಏನು ಮಧ್ಯ ಕರ್ನಾಟಕ ಆ ಸೈಡ್ ಭಾಗದಾಗ ಹೋಗ್ತೀರಿ, ಅಲ್ಲಿ ಅಭಿವೃದ್ಧಿ ಆದಂತ ಅಭಿವೃದ್ಧಿ ನಮ್ಮ ಉತ್ತರ ಕರ್ನಾಟಕಗಳಲ್ಲಿ ಇವತ್ತಿಗೂ ಕೆಲವೊಂದು ಹಳ್ಳಿಗಳಿಗೆ ರಸ್ತೆ ಇಲ್ಲ ಸರ್. ಸತ್ಯೋಗ್ಲು ಎಲ್ಲಾ ಪುಣ್ಯಾತ್ಮರು ಬರ್ತಾರ ಬೆಂಗಳೂರಲ್ಲಿ ಕುಂತ ಮೇಲೆ. ಇಲ್ಲಿಯೇ ಹುಟ್ಟಿ ಬೆಳೆದವರು ಅಲ್ಲಿ ಬೆಂಗಳೂರು ಹೋದ್ಮೇಲೆ ಅಲ್ಲಿಯವ್ರು ಆಗ್ಬಿಡ್ತಾರ. ಮಲತಾಯಿ ಧೋರಣೆ ಯಾವತ್ತಿದ್ರು ಕಾಣದಿದೆ. ಇವತ್ತು ಪಾಪ ಕುಮಾರಣ್ಣ ಇದು ಹೋರಾಟನ ಸಿಡಿದದ್ದು ಹೇಳ್ಯಾರಂತಲ್ಲ, ಸತ್ಯೋಗ್ಲು ಬಹಳ ಹಳೆದ್ರದ್ದು ಐತಿ. ಇವ್ರಿಗೆ ಅದಕ್ಕೆ ಪುಷ್ಟಿ ಕೊಡತ್ತಾರ ಜೀವಂತ. ಮತ್ತ ಅದನ್ನ ನಾವು ಏನಂತ ಹೇಳ್ತೀವಿ ಅಂತಂದ್ರ, ಏನಾದ್ರೂ ಮಾಡ್ತೀರಿ ಅಂದ್ರೆ ಶಾಶ್ವತವಾಗಿ ಮಾಡ್ರಿ. ಈಗ ಹೈಕೋರ್ಟ್ ಮಾಡಿದ್ರೆ ಅದು ಸಂಚಾರಿ ಪೀಠ. ನಾವ್ ಏನ್ರ ಆತಂದ್ರ ಬೆಂಗಳೂರು ಓಡ್ಬೇಕು, ಏನ್ರ ಆತಂದ್ರ ಬೆಂಗಳೂರು ಓಡ್ಬೇಕು. ಯಾಕ್ರಿ 400 ಕಿಲೋಮೀಟರ್ ನಮ್ಮ ವಾಣಿಜ್ಯ, ನಮ್ದು ಛೋಟಾ ಮುಂಬೈ ಅಂತೇಳಿ ಕರ್ನಾಟಕದಾಗ ನೀವು ಕರಿತೀರಿ, ಬಟ್ ನಮ್ದು ಏನೈತೆ ಐಟಿ ಬಿಟಿ ಐತಿಯೋ ಏನೈತಿ ಅನೇಕ ಈಗ ಹೇಳ್ಕೊಂಡ್ ಕುಂತಾರೆ ಸರ್. ಸತ್ಯೋಗ್ಲು ತಮ್ಮ ವಾಹಿನಿಯಲ್ಲಿ ಒಂದು ಪೂರ್ತಿ ದಿನಾನ ನೀವು ಇದನ್ನ ಟೆಲಿಕಾಸ್ಟ್ ಮಾಡ್ಬೇಕಾಕೈತಿ. ಬಹಳ ಸರಳವಾದಂತ ವಿಚಾರ. ನಾವು ಉತ್ತರ ಕರ್ನಾಟಕ ಮಂದಿ ಬೇಸರ ಆಗಿವಿ ಬೆಂಗಳೂರಿಗೆ. ಸಾಕ ನಮ್ದು ಪ್ರತ್ಯೇಕ ಉತ್ತರ ಕರ್ನಾಟಕ ಕೊಡ್ರಿ, ನಾವು ನಿಮ್ಕಿನ್ನ ಚಂದಂತ ರಾಜ್ಯನ ಮಾಡಿ ತೋರಿಸ್ತೀವಿ ಅನ್ನುವಂತ ಮಾತ ತಮ್ಮ ವಾಹಿನಿ ಮುಂದೆ ಹೇಳಕ್ ಇಚ್ಛೆ ಪಡ್ತೀವಿ. ಎಲ್ಲಾ ಒಕ್ಕೂಟ ಈಗ ಬೇರೆ ಹಿಂಗ ಇನಿಷಿಯಲಿ ಫಸ್ಟ್ ಹಂತದಲ್ಲಿ ಎಲ್ಲ ಕೂಡಿದೇವಿ. ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ತಮ್ಮೆಲ್ಲ ವಾಹಿನಿಗಳನ್ನ ಕರೆಸಿ ಮುಂದಿನ ದಿನಗಳಲ್ಲಿ ಶಕ್ತಿ ಏನಂತ ಅನ್ನುವಂಥದ್ದು ಅಲ್ಲಿ ಮಂದಿಗೆ ತಿಳಿಬೇಕು. ಆ ಪ್ರಕಾರ ಹೇಳ್ತೀವಿ ಅನ್ನುವಂಥ ಮಾತೈತೀವಿ. ಇಲ್ಲಿ ರಾಜಕಾರಣಿಗಳಿಗೂ ಹೇಳ್ತೀವಿ, ಈಗೂ ನಮ್ಗ ಸ್ವಂತ ಸ್ವಲ್ಪ ಆದ್ರೂ ಇಚ್ಛಾಶಕ್ತಿ ಈಗಾದ್ರೂ ಮಾಡ್ಕೊರು ಮರ್ಯ. ಉತ್ತರ ಕರ್ನಾಟಕ ಇಂಥ ಪುಣ್ಯ ಭೂಮಿ, ಋಷಿಗಳ ನಾಡ, ಸಂತರ ನಾಡ ಅಂತಲ್ಲಿ ಹುಟ್ಟಿರಿ. ಸ್ವಲ್ಪ ಆದ್ರೂ ಸ್ವಾರ್ಥ ಬಿಟ್ಟು ಉತ್ತರ ಕರ್ನಾಟಕ ಬಗ್ಗೆ ಚಿಂತನೆ ಮಾಡ್ರಿ ಅನ್ನುವಂಥ ಮಾತೈತಿ. ಯಾಕೆ ಜನಪ್ರತಿನಿಧಿ ಆಸಕ್ತಿ ಇಲ್ಲ ಅಂತ ಸರ್? ಯಾಕಂತಂದ್ರೆ ಏನಾದ್ರೂ ನೀವು ಪ್ರಾಜೆಕ್ಟ್ ಏನ್ರ ಅನುದಾನ ತರಬೇಕಂದ್ರೆ ಸರ್, ದೇವ್ರ ಸತ್ಯವಾಗ್ಲೂ ನಮ್ಮ ಉತ್ತರ ಕರ್ನಾಟಕದಾಗ ಆಡು ಭಾಷೆದಾಗ ಚಪ್ಪಲಿ ಹರಿದೋಗ್ಬೇಕು. ನೀವು ಏನ್ರ ಒಂದು ಪ್ರಾಜೆಕ್ಟ್ ಹೇಳಿ ನೋಡ್ರಿ, ನೀವು ಎಂತದೈತಿ ಪ್ರಾಜೆಕ್ಟ್. ನೀವು ಎಲ್ಲವನ್ನೂ ಕಂಪ್ಯಾರಿಸನ್ ಮಾಡಿದ್ರೆ ಬೆಂಗಳೂರಿಗೆ ನಮ್ಮ ಹುಬ್ಳಿಗೆ ಎಷ್ಟು ವ್ಯತ್ಯಾಸ ಐತಿ. ನಾವು ಇದನ್ನ ಎಲ್ಲವನ್ನೂ ಮನವರಿಕೆ ಮಾಡ್ಕೊಂಡು ಸತ್ಯ ಹೋರಾಟಗಾರ ನಾವ್ ಎದಕ್ ಬೇಸರ ಆಗಿವಿ ಅಂತಂದ್ರೆ, ಆಯ್ತು ನಮ್ದು ರಾಜಧಾನಿ ಅದ ಒಪ್ಕೊಳ್ಳೋನು ಬೇರೆ. ನಾವು ಕರ್ನಾಟಕದಲ್ಲಿ ತೆರಿಗೆ ಹೈಯೆಸ್ಟ್ ಕಟ್ಟೋದು ಉತ್ತರ ಕರ್ನಾಟಕದಿಂದ. ನಮ್ಮ ಹುಬ್ಳಿ ಧಾರವಾಡ ನಿಂತ್ರ ಹೈಯೆಸ್ಟ್ ತೆರಿಗೆ ಹೋಗ್ಯ ಸರ್. ಮತ್ ನೀವು ಅದಕ್ಕೆ ಏನೂ ರಿಟರ್ನ್ ಸೋರ್ಸ್ ಕೊಡೋದಿಲ್ಲ ಅಂದ್ರೆ ನಿಮ್ಮಿಂದ ಬೆನ್ನತ್ತಿ ಏನ್ ಪ್ರಯೋಜನ ಐತಿ ನಮಗ? ಈಗ ಒಂದು ಕೂಸಿಗೆ ಹಾಲು ಕುಡಿಸ್ತೀರಿ ಹೊಟ್ಟಿ ತುಂಬ, ಒಂದು ಕೂಸಿಗೆ ಉಪವಾಸ ಮಲಸ್ತೀರಿ ಅಂದ್ರೆ ಆ ಕೂಸು ಅಳದೈತಲ್ಲ ಸರ್. ಅದಕ್ಕೆ ನಮ್ಮ ಕೂಸಿಗೆ ಸ್ವರ್ಗೇವು ನಾವು ಸತ್ಯೋಗ್ಲು ಒಂದೇನ್ ಜಾಗೃತಿ ಆಗ್ಯವ ಅಂತಂದ್ರೆ, ತಮ್ಮ ವಾಹಿನಿಗಳ ಮೂಲಕವಾಗಿ ನಾವು ವಿನಂತಿ ಏನ್ ಮಾಡ್ಕೊಂತೀವಿ ಅಂದ್ರೆ, ಇದು ಯಾವ್ದೇ ಶಿಷ್ಟಾಚಾರಕ್ಕೆ ನಾವು ಕೊಡಿಲ್ಲ.
ಉತ್ತರ ಕರ್ನಾಟಕ ಪ್ರತ್ಯೇಕ ಹೋರಾಟ ಈಗ ಹಿಂದೂ ಕುಮಾರಣ್ಣ ಅವರೆಲ್ಲ ಕೂಡಿದಾಗ ಉಮೇಶ್ ಕತ್ತಿ ಅವರು ಸಾಕಷ್ಟು ಧೀಮಂತ ನಾಯಕರು ಕೂಡ ಅಂದಿದ್ರು, ಹೌದು ನಮ್ಮ ಉತ್ತರ ಕರ್ನಾಟಕಕ್ಕೆ ಬಹಳಷ್ಟು ಮಲ್ತಾಯಿ ಧೋರಣೆ ಆಗೈತಿ, ನಾವ್ ಇದಕ್ಕೆ ದೊಡ್ಡ ಪ್ರಮಾಣ ದನಿ ಎತ್ತಬೇಕಂತೇಳಿ ಈ ಹೋರಾಟಕ್ಕೆ ಇಷ್ಟು ದೊಡ್ಡ ದನಿ ಎತ್ತೇವೆ ಅಂದ್ರೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಮುಂದಿನ ದಿನಗಳಾಗ ಹೋರಾಟಗಳು ಕೂಡ ಆಗ್ತಾವ ಅನ್ನುವಂತ ಮಾತು ಹೇಳಿಕೆ ತಮ್ಮ ವಾಹಿನಿ ಮುಂದೆ ಅಂದ್ರೆ ಇದೇನ್ ಹೊಸ ಒಂದು ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಪ್ರತ್ಯೇಕ ಕೂಗು ಅಂತ ಹೇಳಿ ಸಾಕಷ್ಟು ಹಿಂದಿನಿಂದ ಕೂಡ ತಾವು ಕೂಡ ಹೇಳಿದೆ. ಈ ಹಿಂದೆ ಉಮೇಶ್ ಕತ್ತಿ ಅವರು ಸಾಕಷ್ಟು ಸದನದೊಳಗೂ ಕೂಡ ಮಾತಾಡ್ತಕ್ಕಂಥದ್ದು, ಅಂದ್ರೆ ಯಾವುದು ಕೂಡ ಮುನ್ನಡೆಗೆ ಬರ್ಲಿಲ್ಲ, ಮತ್ತೆ ಅದೇ ರೀತಿ ಮುಂದುವರಿಯುತ್ತೆ ಅಂತ. ಏನಿಲ್ಲ ಸರ್, ಅದ ಈಗ ಉಮೇಶ್ ಕತ್ತಿ ಸರ್ ಈಗ ತಾವ್ ಹೇಳಿ ಸತ್ಯ ಇದು ಮಾತಿದೆ ಏನಂದ್ರೆ, ಒಂದು ಪ್ರಬುದ್ಧತೆ ರಾಜಕಾರಣಿ ಅದನ್ನ ವಿಷಯನ ಸದನದಾಗ ಎತ್ತಿದ್ರೆ ಅದು ಬಹಳ ತೂಕ ಇರ್ತೈತೆ ಅನ್ನೋಂತ ಮಾತಿಗೆ ತಾವ್ ಹೇಳಿದ ಸತ್ಯ. ನಾವೇನಂತೇವ್ ಸರ್, ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕವಾಗಿ ಮಲ್ತಾಯಿ ಧೋರಣೆ ಕಾಣಬಾಡ್ರಿ ಅಂತೇವ್ ನಾವು. ಯಾಕಂದ್ರೆ ಈಗ ಹೇಳಿದ 15 ಜಿಲ್ಲೆ ಅಣ್ಣ ಕುಮಾರಣ್ಣ ಹೇಳಿದ ಸತ್ಯ ಏನಂದ್ರೆ, ನಾವು ಬಹಳ ನೀವು ಹೆಂಗಾದ್ರೂ ಕಂಪ್ಯಾರಿಸನ್ ಮಾಡಿ ನೋಡ್ರಿ, ಆ ಸೈಡಿಂದ ಜಿಲ್ಲೆಗಳಿಗೆ ನಮ್ಮ ಜಿಲ್ಲೆಗಳಿಗೆ ಯಾವುದೇ ಒಂದು ನೀರಾವರಿ ಯೋಜನೆ ಇಲ್ಲ ಸರ್. ಈಗ ಅಂದ್ರಲ್ಲ, ನಾವು ಇಂಥ ಫಲವತ್ತತೆ ಅಂದ್ರೆ ಬಂಗಾರ ಬೆಳೆಯುವಂತ ನಾಡಿನಲ್ಲಿ ನಾವು ಹುಟ್ಟಿದೇವೆ, ನಮಗ್ ನೀರಿಲ್ಲ, ಅದಕ್ಕೆ ಯೋಜನೆ ಸರಿಯಾಗಿಲ್ಲ. ಈ ಕಳಸಾ ಬಂಡ್ರಿ ಐತಿ ನಾವು ಒಯ್ಕೋಬೇಕು, ಕೇಂದ್ರ ಅದಕ್ಕೆ ಒಂದೇನ್ರ ಮತ್ತೆ ಪ್ಯಾಚಪ್ ಮಾಡ್ತೈತಿ, ಅಲ್ಲಿ ರಾಜ್ಯ ಬ್ಯಾರೇದ ಬಿಜೆಪಿ ಬಂದ್ರೆ ಇಲ್ಲಿ ಕಾಂಗ್ರೆಸ್ ಬಂದಿರ್ತೈತಿ, ಇಲ್ಲಿ ಕಾಂಗ್ರೆಸ್ ಹೌದ್ರಿ. ನಮ್ಮ ಶಿಷ್ಟಾಚಾರ ನಮಗ್ ಏನ್ ಜನಕ್ಕೆ ಬೇಕನ್ನುವಂಥದ್ದು ನೀವು ಕೊಡಕ್ ಆಗೋದಿಲ್ಲ ಅಂದ್ರೆ, ನೀವು ಯಾವ್ದಾರ ಪಾರ್ಟಿಯವ್ರು ಹಾಳಾಕತ್ತಿದ್ದು ಎದಕ್ ಉಪಯೋಗ ಐತಿ ನಮಗ್ ಬೇಡ. ನಾವು ಒಂದ ಮನವಿ ಮಾಡ್ಕೊಂತೀವಿ, ಪ್ರತ್ಯೇಕ ಉತ್ತರ ಕರ್ನಾಟಕ ಕೊಟ್ಟು ನೋಡ್ರಿ, ನಾವು ಇಲ್ಲಿ ಮಂದಿ ಲುಂಗಿ ದೋತ್ರ ಹಾಕೊಂಡು ಸರ್ಕಾರ ಹೆಂಗ್ ನಡೆಸ್ಬೇಕು ಅನ್ನುವಂಥದ್ದು ಅವ್ರು ಕಲಿಸ್ತೇವೆ ಅನ್ನುವಂತ ಮಾತ್ರ ತಮ್ಮ ವಾಹಿನಿ ಮೂಲಕ ಕೂಗಷ್ಟನ್ನ ಇದೇನ್ ಮುಂದೆ ಉರಿಯುತ್ತೆ ಇಲ್ಲ ಸರ್. ಈಗ ಅದೇ ಹೇಳಿದಲ್ಲ, ಬೇರೆ ಶಿಷ್ಟಾಚಾರ ಕೂಡಿ ಅನ್ನುವಂತ ಮಾತೇ ಇಲ್ಲ. ಮುಂದಿನ ದಿನಗಳಾಗ ರಾಜ್ಯದ ಯಾವ್ಯಾವ ಮಂತ್ರಿಗಳು ಬರ್ತಾರ, ಯಾರ್ಯಾರು ಬರ್ತಾರ, ಕೇಂದ್ರದಿಂದ ಯಾವ್ಯಾವ ಮಂತ್ರಿಗಳು ಬರ್ತಾರ, ಅವ್ರೆಲ್ಲರೂ ಮುಂದು ಫಸ್ಟ್ ವಿನಯ ಪೂರ್ವಕವಾಗಿ ಮನವಿಗಳು ಕೊಡ್ತೀವಿ. ಮನವಿಗಳ ಮುಗಿದ್ಮೇಲೆ ಹೋರಾಟದ ಹಾದಿ ಸರ್ವೇ ಸಾಮಾನ್ಯ, ನಾವೆಲ್ಲರೂ ಕೂಡ ಹೋರಾಟಗಾರರು ಇರೋದ್ರಿಂದ ಫಸ್ಟಿಗೆ ಶಿಷ್ಟಾಚಾರ ಕೇಳ್ತೀವಿ, ಕೇಳಲಿಲ್ಲ ಅಂದ್ರೆ ಹೋರಾಟ ಅನಿವಾರ್ಯ ಅನ್ನುವಂಥ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಈ ಪ್ರತ್ಯೇಕ ರಾಜ್ಯದ ಕೂಗು ಎಲ್ಲರಿಗೂ ಬೇಕಾದಂಥದ್ದು ಉತ್ತರ ಕರ್ನಾಟಕಕ್ಕೆ. ಇದು ಮೊದಲಿಂದ ನಾವು ಈಗ 3 ವರ್ಷದಿಂದ ನಾವು ಇದನ್ನು ಹುಟ್ಟಾಕಿದ್ವಿ, ಅನಾನುಕೂಲತೆಯಿಂದ ನಾವು ಸ್ಟಾಪ್ ಮಾಡಿದ್ವಿ. ಈಗ ಅದು ಮುಂಚೂಣಿಯಲ್ಲಿ ಬಂದಿದೆ. ಯಾಕೆ ಮುಂಚೂಣಿಯಲ್ಲಿ ತಂದಿದ್ದೀವಪ್ಪ ಅಂತಂದರೆ, ಉತ್ತರ ಕರ್ನಾಟಕದಲ್ಲಿ ಎಲ್ಲ ಸಮೃದ್ಧಿಯ ಒಂದು ತೋಟ ನಮ್ಮದು ಉತ್ತರ ಕರ್ನಾಟಕ. ಇಲ್ಲಿ ಎಲ್ಲ ಬೆಳೆ ಎಲ್ಲ ಬರ್ತಿದೆ, ಕಬ್ಬಣ ಹುಡ್ತಿದೆ, ಬಂಗಾರ ಹುಡ್ತಿದೆ, ಎಲ್ಲ ಹುಡ್ತಿದೆ. ಅದು ಎಲ್ಲ ತೊಗೊಂಡು ದಕ್ಷಿಣ ಕರ್ನಾಟಕದವರು ಉಪಯೋಗ ಮಾಡ್ಕೊತಿದ್ದಾರೆ, ಬೆಂಗಳೂರು ಮೈಸೂರು ಇವರೆಲ್ಲ. ಇಂಥ ಟೈಮ್ದಲ್ಲಿ ನಮ್ಮ ಇಲ್ಲಿಯ ಶಾಸಕರು ಮತ್ತು MLAಗಳು ಬೆಂಗಳೂರಿಗೆ ಹೋದ ತಕ್ಷಣ ಅವರು ಬೆಂಗಳೂರು ಮೈಸೂರವರು ಆಗಿಬಿಡ್ತಾರೆ, ಇದನ್ನೆಲ್ಲ ಮರ್ತು ಬಿಡ್ತಾರೆ ಇಲ್ಲಿ. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಮತ್ತು ನಮ್ಮ ಅಕ್ಕಾರಿ ಅವರು ಎಲ್ಲರೂ ಒಂದು ಸೆಟ್ ಮಾಡ್ಕೊಂಡಿದ್ವಿ. ಮಾಡಿಕೊಂಡು ಇದನ್ನು ಯಾವುದೇ ಥರದಿಂದ ಮುಗ್ಗರಿಸಬಾರ್ದು, ಮುನ್ನಡೆಯಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಉತ್ತರ ಕಲ್ಯಾಣ ಕರ್ನಾಟಕವನ್ನು ಹುಟ್ಟಾಕ್ತಾ ಇದ್ದೀವಿ. ಯಾಕೆ ಹುಟ್ಟಾಕ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಭಾಳ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ, ಇಲ್ಲಿ ನಾವು ಎಲ್ಲ ವಿದ್ಯಾವಂತರಿದ್ದೀವಿ, ರೈತರು ಇದ್ದಾರೆ, ರೈತರ ಮುಖಂಡರಿದ್ದಾರೆ, ಎಲ್ಲ ಸವಲತ್ತಿದೆ. ಆದರೆ ರೈತರು ಬೆಳೆದಂಥ ಬೆಲೆಗೆ ಇಲ್ಲಿ ಇಲ್ಲ, ಬೆಳೆಗೆ ಯಾವುದೂ ಥರದ ಇದು ಅನುಕೂಲ ಮಾಡಿಕೊಡೋಂಗಿಲ್ಲ. ಆಮೇಲೆ ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಮೈಸೂರು ಬೆಂಗಳೂರು ಅಲ್ಲಿ ಹೋಗ್ತಾರೆ, ಅಲ್ಲಿ ಹೋಗಿ ಒಂದು 20,000 ರೂಪಾಯಿ ದುಡಿತಾರೆ, ಅಲ್ಲಿ ಒಂದು 10,000 ರೂಪಾಯಿ PG ಕೊಡ್ತಾರೆ, ಉಳ್ಕೆದ 10,000 ರೂಪಾಯಿ ಅವ್ರು ಖರ್ಚು ಮಾಡೋ, ಮತ್ತು ಉಲ್ಟಾ ನಾವು ಮನೆಯಿಂದ ಅವ್ರಿಗೆ ಕಳಿಸ್ಬೇಕು. ಇಂಥ ಪರಿಸ್ಥಿತಿ ನಮ್ಮ ಉತ್ತರ ಕರ್ನಾಟಕ ಐತಿ. ಆ ಒಂದು ಉದ್ದೇಶ ಇಟ್ಕೊಂಡು ಆಮೇಲೆ ಇಲ್ಲೆಲ್ಲ ನೀರಾವರಿ, ಆಮೇಲೆ ಭಾಳ ಇದು ಇದಾವೆ, ಮತ್ತು ವಿದ್ಯಾರ್ಥಿ ಮಂದಿರಗಳಿದಾವೆ. ಇಂಥವೆಲ್ಲ ಏನಾಗ್ತವೆ ಅಂದರೆ, ಇಲ್ಲಿಂದ ಬೆಳೆದಂಥ ಹುಡುಗರು ಅಲ್ಲಿ ಹೋಗಿ ಇದು ಮಾಡೋಕ್ಕಾಗಲ್ಲ. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಸಪ್ರೇಟ್ ಉತ್ತರ ಕರ್ನಾಟಕ ಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀವಿ.